ಪೂಜ್ಯ ಸಿದ್ದರಾಜು ಸ್ವಾಮೀಜಿಯವರ ಪಾದಗಳಲ್ಲಿ ಪಡಮಟ್ಟು ನನ್ನ ಹಿರಿಯ ಮಿತ್ರರು ಹಾಗೂ ಗೌರವಾನ್ವಿತರಾದ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರಿಗೆ ನಮಸ್ಕರಿಸಿ, ನಿರ್ಗಮಿತ ಮಿತ್ರರಾದ ಡಾಕ್ಟರ್ ಆಂಜನಪ್ಪನವರಿಗೂ ನಮಸ್ಕಾರವನ್ನು ಹೇಳ್ತಾ, ಅಫ್ಕೋರ್ಸ್ ಜಗದೀಶ್ ಮತ್ತು ಇತರರು ಮತ್ತು ಇವತ್ತೆಲ್ಲ ಯಾರ್ಯಾರು ಅವಾರ್ಡ್ ತೊಗೊಂಡಿದ್ದೀರಿ ಅವರೆಲ್ಲರನ್ನೂ ಅಭಿನಂದಿಸ್ತಾ ನಿಮ್ಮ ಮುಂದೆ ಒಂದು 4 ಮಾತುಗಳನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈ ಜಗತ್ತಿನ ಮಹಾಮಾನವತಾವಾದಿ, ಅತ್ಯಂತ ದೊಡ್ಡ ಡಾಕ್ಟರ್, ನೋಬೆಲ್ ಲಾರಿಯೇಟ್, ಆಧುನಿಕ ವೈದ್ಯಕೀಯ ವಿಜ್ಞಾನದ ಪಿತಾಮಹ ಅಂತ ಕರೆಸ್ಕೊಂಡಿರುವಂತಹ ಸರ್ ವಿಲಿಯಂ ಆಸ್ಲರ್ ಹೇಳ್ತಾರೆ, ವೈದ್ಯ ವೃತ್ತಿ ಕಲೆಯೇ ಹೊರತು ಉದ್ಯಮ ಅಲ್ಲ ಅಂತ. ಔಷಧ ತೆಗೆದುಕೊಳ್ಳದಂತೆ ಜನ ಸಮುದಾಯಕ್ಕೆ ಹೇಳುವುದೇ ವೈದ್ಯನ ಆದ್ಯ ಕರ್ತವ್ಯವಾಗಬೇಕು. ಮತ್ತು ಊಟಕ್ಕೆ ಮಾಡೋದಂಗಾರೆ ಔಷಧಿ ತಗೊಬೇಡ ಪೇಷಂಟ್ಗೆ ಅಂದರೆ ಡಾಕ್ಟ್ರೆಲ್ಲ ಎಲ್ಲಿಗೆ ಹೋಗಬೇಕು? ವೈದ್ಯನಿಲ್ಲದೆ ರೋಗಿ ಇರಬಲ್ಲ, ರೋಗಿ ಇಲ್ಲದೆ ವೈದ್ಯ ಇರೋಕ್ಕಾಗಲ್ಲ. ನಿಜ, ನಮ್ಮಲ್ಲಿ ವೈದ್ಯರಿಗೆ ವಿಪರೀತವಾದ ಸ್ಥಾನ ಕೊಟ್ಟಿದ್ದೀವಿ. ಹಾಗೆ ಇದ್ದರು ಅವಾಗ ಅಬ್ಸಲ್ಯೂಟ್ಲಿ. ವೈದ್ಯ ಅಂದರೆ ನಮ್ಮ ಕಾಲದಲ್ಲಿ ನನಗೀಗ 71 ವರ್ಷ, ಹಳ್ಳಿ ರೂಟ್ ಬೆಳೆದು ಚಿಕ್ಕಮಗಳೂರು ಹತ್ರ ಬೆಳವಾಡಿ ಅಂತ. ನಮ್ಮ ಇಡೀ 16 ಹಳ್ಳಿಗೆ ಒಬ್ಬರೇ ಡಾಕ್ಟ್ರು, MBBS ಡಾಕ್ಟ್ರು ಒಬ್ಬರೇ. ನಮ್ಮೂರಿನ ನರ್ಸು ಮತ್ತು ನಮ್ಮೂರಿನ ಹೆಲ್ತ್ ಇನ್ಸ್ಪೆಕ್ಟ್ರು ಅವರೇ ಡಾಕ್ಟ್ರು, ದೊಡ್ಡ ಡಾಕ್ಟ್ರು. ಇಂಜೆಕ್ಷನ್ ಕೊಡೋಕೆ ಬರ್ತಾ ಇದ್ದಿದ್ದು ಅವ್ರಿಗೊಬ್ಬರಿಗೇ, ಅವರೇ ಎಲ್ಲ ನೋಡ್ಕೊಳ್ಳೋರು. ಇಡೀ ನಮ್ಮೂರಿನಲ್ಲಿ 300 ಮನೆ ಗ್ರಾಮ, ಒಬ್ಬರೇ ಒಬ್ಬ ಅಂಗಡಿ ಇಟ್ಕೊಂಡಿರೋ ಶೆಟ್ಟಿ ಇನ್ಸುಲಿನ್ ಇಂಜೆಕ್ಷನ್ ತೊಗೊಳ್ಳೋರು. ನಾನು 8 ಜನ ಹುಡುಗರ ಜೊತೆ ಕದ್ದು ಕಿಟಕಿ ಹತ್ರ ನಿಂತ್ಕೊಂಡು ಕಾಯ್ಕೊಂಡು ಪರದೆ ಸರಿಸ್ಕೊಂಡು ಹೆಂಗೆ ತಗೊಂತಾನೆ ಇಂಜೆಕ್ಷನ್ನು ಅಂತ. ಯಾಕಂದ್ರೆ ಇಡೀ 300 ಮನೆಗೆ ಗೊತ್ತಿಲ್ವಲ್ಲ. ಈಗಿನಾಗೆಲ್ಲ ಕಿತಾಕಿ ಹಂಗೆ ಸ್ಪಾಟಲ್ಲಿ ಹೊಡೆಯಂಗಿಲ್ಲ, ಎಲ್ಲಿಂದ ಕೂತ್ಕೊಂಡು ಚುಚ್ಕೊಳಂಗಿಲ್ಲ, ಆ ಕಡೆ ಚುಚ್ಕೋ ಇಲ್ಲಿ ಹಂಗೆಲ್ಲ. ಏರ್ಪೋರ್ಟ್ಗಳಲ್ಲಿ ನೋಡಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ನೋಡಿ, ಎಲ್ಲಿಂದ್ರಲ್ಲಿ ಕೂತ್ಕೊಂಡು ಹಂಗೆ ಎಳ್ಕೊಂಡು ಹಂಗೆ ಚುಚ್ಕೊಳ್ತಾರೆ. ಹಾಗೆಲ್ಲ ಇರಲಿಲ್ಲ ಅವಾಗ. ನೀರು ಕಾಯಿಸ್ಕೋಬೇಕಾಗ್ತಾ ಇತ್ತು, ಅರ್ಧ ಗಂಟೆ ಇಡಬೇಕಾಗ್ತಾ ಇತ್ತು. ನಾವು ಇದನ್ನೆಲ್ಲ ಭಾಳ ಅತ್ಯಂತ ಕುತೂಹಲದಿಂದ ಅನುಭವ ಒಂದು 7-8 ವರ್ಷದ್ದಾಗಿತ್ತು. ಅಂದರೆ ಇಡೀ 300 ಮನೆ ಗ್ರಾಮಕ್ಕೆ ಒಬ್ಬನಿಗೆ ಇನ್ಸುಲಿನ್ ತಗೊಳ್ಳೋವಂಥದ್ದಿತ್ತು. ಇವಾಗ ಮೊನ್ನೆ ಕರ್ಕೊಂಡ್ಬಂದಿದ್ದಾರೆ 1 ವರ್ಷದ ಮಗುನ, ಸೀದಾ ತಂದಲ್ಲಿ ಟೇಬಲ್ ಮೇಲೆ ಹಾಕಿದ್ದು. ಏನ್ರಿ ಅಂತ, ಡಯಾಬಿಟೀಸ್ ಅಂತಾರೆ, ಇಂಜೆಕ್ಷನ್ ಶುರು ಮಾಡಿಬಿಟ್ಟಿದ್ದಾರೆ ಆಗಲೇ. ಅದು ಟೈಪ್ 1 ಅಂತಾರೆ, ಟೈಪ್ 2. ನೀವು ಏನೇ ಹೇಳಿ, ನನಗೆ ಬಹಳ ಅತ್ಯಂತ ವೈಜ್ಞಾನಿಕ ಅಂತ ಹೇಳ್ಕೊಳ್ಳುವಂಥ ಸಿಸ್ಟಮಲ್ಲೂ ಕೂಡ ನಮ್ಮೆಲ್ಲ ವೈದ್ಯಕೀಯದ ದೊಡ್ಡ ದೊಡ್ಡ ಪುಸ್ತಕಗಳು 100ಕ್ಕೆ 75% ಕಾಯಿಲೆಗಳಿಗೆ ಈಟಿಯಾಲಜಿ, ಈಡಿಯೋಪತಿ ಅಂತ ಬರೀತಾರೆ. ಕಾರಣ ಗೊತ್ತಿಲ್ಲ ಅಂತ. ವೈದ್ಯಶಾಸ್ತ್ರ ಪರಿಪೂರ್ಣ ಶಾಸ್ತ್ರ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾರಾದರೂ ನನಗೆ ಒಂದು ದೊಡ್ಡ ಪ್ರಾಬ್ಲಮ್ ಬಂದರೆ ಹೋಮಿಯೋಪತಿ ಆಗಿರೋದ್ರಿಂದ ನಿಮ್ಗೆ ಸೈಂಟಿಫಿಕ್ ಹೇಳ್ರಿ ಅಂತ ಕೇಳ್ತಾರೆ. ಮೆಡಿಕಲ್ ಸೈನ್ಸ್ ಕ್ಯಾನ್ ನೆವರ್ ಬಿಕಮ್ ಎ ಪಕ್ಕಾ ಸೈನ್ಸ್. 1+1 2, 1+1 2 ಆಗೋದು ಮ್ಯಾಥಮೆಟಿಕ್ಸಲ್ಲಿ ಮಾತ್ರ. ಮನುಷ್ಯ ಆದರೆ 3 ಆಗಿಬಿಡ್ತಾರೆ, 1+1. ಇಲ್ಲ, ಹಂಗಾಗಲ್ಲ. ಮ್ಯಾಥಮೆಟಿಕ್ಸಲ್ಲಿ ಮಾತ್ರ 1+1 2. ಅದು ಯಾಕೆ ಹೇಳೋಕೋದೆ ಅಂದರೆ, ಅಂತಹ ಸಿಸ್ಟಮನ್ನು ಪ್ರಾಕ್ಟೀಸ್ ಮಾಡೋವಂಥವ್ರು. ಈಗ ಚೆನ್ನಾಗಿ ಹೇಳ್ತಾ ಇದ್ರು ನಮ್ಮ ಮಾಂಜನಪ್ಪರು. ನಾನು ಒಂದು ಅಲೋಪತಿ ಹಾಸ್ಪಿಟ್ಲಲ್ಲಿ, ಮುಂಬೈನ ಖ್ಯಾತ ಅಲೋಪತಿ ಆಸ್ಪತ್ರೆಯಲ್ಲಿ 2 ವರ್ಷ ಆರಂಭ ಕೆಲಸ ಮಾಡಿದೆ. ನಮ್ಮ ಆಸ್ಪತ್ರೆಗಳು ಅವಾಗೇನು ಚೆನ್ನಾಗಿರಲಿಲ್ಲ, ಇವಾಗೇನು ಚೆನ್ನಾಗಿದ್ದಾವೆ ಅಂತಲ್ಲ. 40 ವರ್ಷಕ್ಕೆ ಮುಂಚೆ 82 ಅಲ್ಲಿ ನಾನು ಫಸ್ಟ್ ಹೇಳ್ಕೊಂಡಿದ್ದು ಕ್ಲಿನಿಕಲ್ ಜಡ್ಜ್ಮೆಂಟ್ಸು. ಹೋಗ್ತಿದ್ದಂಗೆ ಪೇಷಂಟನ್ನು ಅಬ್ಸರ್ವ್ ಮಾಡೋವಂಥದ್ದು. FP ಆಂಟಿ ಅಂತ ಒಬ್ಬ ಗ್ಯಾಸ್ಟ್ರೋಂಟಾಲಜಿಸ್ಟು. ಅವ್ನ ಪೇಷಂಟ್ ಬಂದುಬಿಟ್ರೆ ತಲೆನೋವು, ಏನು ಅವ್ನ ಮೋಷನ್ನು ಹಿಂದಿನ ದಿವಸದ್ದು ಇವತ್ತಿಂದು 2 ಬಾಕ್ಸೆಲ್ಲ ಕಲಿಟ್ಟಿರಬೇಕು. ಅವ್ನು ರೂಮ್ ಹೋದ್ರು ವಾಸನೆ ಇದೆ. ಇವತ್ತು ಯಾವುದಾದ್ರು ಡಾಕ್ಟ್ರು, ನಾನು ಮರ ತೊಗೊಂಡು ನಾವು ಕ್ಲಿನಿಕ್ಕಿಗೆ ಬರೋರು ಯಾರೂ ನೋಡೇ ಇಲ್ಲ. ಅವನು ಸೂಟ್ ಹಾಕ್ಕೊಂಡೇ ಇರ್ತಾನೆ ಡಾಕ್ಟ್ರು, ಈ ಪೇಷಂಟು ಸೂಟ್ ಹಾಕ್ಕೊಂಡೇ ಇರ್ತಾನೆ. ಅಷ್ಟೇ ಯಾಕೆ ನಮ್ಮ ಒಬ್ಬರು ದೊಡ್ಡ ಖ್ಯಾತ
ಸರ್ ಅವರ ಸೀನಿಯರ್ ಅವರು ಈಗಿಲ್ಲ, ಸೈಕ್ಯಾಟ್ರಿಸ್ಟು, ಅವ್ರ ಮಗಳು ಒಂದ್ಸರಿ ಪಿಂಪಲ್ಸ್ಗೆ ಅಂತ ಬಂದಿದ್ಲು, ಎದುರುಗಡೆ ಕೂತಿದ್ಲು. ನಾನು ನಿಮ್ಮ ಮೋಷನ್ಸ್ ಎಲ್ಲ ಸರಿ ಆಗತ್ತೆ, ಅದನ್ನೆಲ್ಲ ಯಾರನ್ನ ನೋಡ್ಕೊಂಡು ಕೂತಿರ್ತಾರೆ ಡಾಕ್ಟ್ರೆ, ಏನು ಪ್ರಶ್ನೆ ಕೇಳ್ತೀವಿ ಅಂದರೆ ಪಿಂಪಲ್ಸಿಗೆ ಬಂದವನಿಗೆ ಪಿಂಪಲ್ಸ್ ಮಾತ್ರ, ಅವಳಿಗೆ ಮೋಷನ್ಸ್ ಕಟ್ಕೊಂಡು ಏನಾಗಬೇಕು ಅನ್ನೋ ಅಷ್ಟರ ಮಟ್ಟಿಗೆ ನಾವು ಅತ್ಯಂತ ವಿಶೇಷಜ್ಞರು ಅಂಥೇಳಿ ಅಲ್ಲಿ ಬಂದು ಕೂತಿದ್ದೀವಿ. ಅದು ಚಾನ್ಸ್ ಇರಲಿಲ್ಲ. ನಾನು ನೋಡೋದು ನಮ್ಮ ಕಾಲದಲ್ಲಿ ಒಂದೇ ಘಟಕವನ್ನಾಗಿ ನೋಡ್ತಾ ಇದ್ರು, ವಿಚಾರಿಸ್ಕೊತಾ ಇದ್ರು. ನಮ್ಮೂರಿಗೆ ಹೊಸದಾಗಿ ಫಸ್ಟ್ ಟೈಮ್ ನಾನು ನೋಡಿದಂಗೆ ಡಾಕ್ಟ್ರು ಬಂದಾಗ ಆ ಊರಿಗೆ ಆ ಡಾಕ್ಟ್ರು ಫ್ರೆಂಡ್, ಫಿಲಾಸಫರ್, ಗೈಡ್ ಆಗಿರ್ತಾ ಇದ್ದ, ಸ್ನೇಹಿತ, ಹಿತೈಷಿ, ಮಾರ್ಗದರ್ಶಿ ಆಗ್ತಾ ಇದ್ದ. ಮೊನ್ನೆ ಅತ್ಯಂತ ಖ್ಯಾತ ಆಸ್ಪತ್ರೆ, ಹೆಸರು ಹೇಳೋಲ್ಲ, ಒಬ್ಬರು ಡಾಕ್ಟ್ರ್ ಹೆಂಡತಿ, ಆ ಡಾಕ್ಟ್ರು ಸತ್ತೋಗ್ಬಿಟ್ರು, ಅವರು ಖ್ಯಾತರು. ಅವ್ರ ಹೆಂಡತಿ ನನ್ನ ಹತ್ರನೇ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಾಯಿದ್ರು. ಆದರೂ ಒಂದು ಆಸೆ, ಆಂಜನಪ್ಪ ಹೇಳ್ದಂಗೆ ನಮ್ಮದು ಮಾಯನ ಅರಮನೆಯನ್ನು ಹೋಗುವಂಥ ಆಸ್ಪತ್ರೆ ಅಲ್ಲ. ಅವಳು ಯಾರೋ ಒಬ್ಬಳು 5 ಸ್ಟಾರ್ ಹೋಟೆಲಲ್ಲಿ ಆ್ಯಕ್ಟ್ರೆಸ್ಸು, ಹಾಯ್ ಡಾಕ್ ಅಂದು, ಹಾಯ್ ಅಂದರೆ ಭಾಳ ಜನ ನಿಮ್ಮ ಹೆಸರು ಹೇಳ್ತಾರೆ, ಐ ವುಡ್ ಲೈಕ್ ಟು ಕಮ್ ಆ್ಯಂಡ್ ಸಿ ಯುವರ್ ಹಾಸ್ಪಿಟಲ್. ಮೇಡಮ್ ದಯವಿಟ್ಟು ಬರಬೇಡಿ, ಯಾಕೆ ಅದು ಹಳೇ ಡಂಜನ್ ಗೌರ್ಮೆಂಟ್ ಆಸ್ಪತ್ರೆ ಥರ ಇದೆ, ಅಲ್ಲಿ ನೋಡೋಕ್ಕೇನೂ ಇಲ್ಲ, ನೀವು ನೋಡೋದಾದ್ರೆ ಇಲ್ಲೇ ನನ್ನ ತಲೆ ನೋಡಿಬಿಡಿ. ಅದೇ ನಾನು ಡಾಕ್ಟ್ರು, ನಾನು ರೆಡಿ ಮರದ ಕೆಳಗಡೆ ಕೂತ್ಕೊಂಡ್ರು ಇವತ್ತು ಜನ ಬರ್ತಾರೆ. ಆದರೆ ಇವತ್ತಿನ ಪರಿಸ್ಥಿತಿ ಎಲ್ಲಿ ಬಂದಿದೆ, ಬಹಳಷ್ಟು ಜನಕ್ಕೆ ಅದೊಂದು ಮಾರ್ಕೆಟಿಂಗ್ ಕೇಂದ್ರ ಆಗೋಗ್ಬಿಟ್ಟಿದೆ. ಹಂಗೆ ಆಗಬಾರ್ದು ಅನ್ನೋದು ಸರ್ ವಿಲಿಯಂ ಆಸ್ಲರ್ನ ನಾವೆಲ್ಲರೂ ಫಾಲೋ ಮಾಡಬೇಕು ಅನ್ನುವಂಥದ್ದು ನನ್ನ ಕಳಕಳಿಯ ಮನವಿ ನನ್ನ ಸಹವೈದ್ಯರಲ್ಲಿ. ಆ ಡಾಕ್ಟ್ರ್ ಹೆಂಡತಿ ನಾನು ಬರೀ ಔಷಧಿನೇ ಕೊಡ್ತಾ ಇದ್ನಲ್ಲ, ಅಲ್ಲಿ ನಮ್ಮ ಹತ್ರ ಎಕ್ಸ್ರೇ ಇಲ್ಲ, ಅದಿಲ್ಲ, ಇದಿಲ್ಲ, ಏನೇನೂ ಇಲ್ಲ, ಬರೀ ಕೂತ್ಕೊಂಡು ಕೇಳೋದು, ಅದನ್ನು ಕೇಳಿ ಎಲ್ಲ ತಂದಿರ್ತಾರೆ ನಮ್ಮ ಹತ್ರ ಬರೋಷ್ಟಕ್ಕೆ, ಅದನ್ನು ಕೊಡೋದು ಅಷ್ಟೇ. ನೀವು ಒಂದ್ಸರಿ ಹ್ಞೂ ಅಂದರೆ ಆ ದೊಡ್ಡ ಆಸ್ಪತ್ರೆಯಲ್ಲಿ ಆ ದೊಡ್ಡ ಡಾಕ್ಟ್ರನ್ನ ಒಂದ್ಸರಿ ನೋಡ್ಕೊಂಬಂದಿರ್ತೀನಿ, ಎಲ್ಲ ಮಾಡಿಸ್ಕೊಂಡ್ಬರ್ತೀನಿ. ಆಯಿತು, ಮಾಡಿಸ್ಕೊಂಡು ಹೋದ್ರು. ಆಕೆಗೆ 3 ದಿವಸ ತೊಗೊಂಡಿದ್ದಾರೆ, ಎಲ್ಲ ಟೆಸ್ಟ್ಗಳಾಗೋಕ್ಕೆ 3 ದಿವಸ ತೊಗೊಂಡಿದ್ದಾರೆ. ಆಕೆ ಭಗವದ್ಗೀತೆ ಇಟ್ಕೊಂಡಂಗೆ ಇಟ್ಕೊಂಡು ಆ ಡಾಕ್ಟ್ರಿಗೆ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಈಕೆ ಹೋಗಿ ಅಲ್ಲಿ ಕೂತ್ಕೊಂಡಿದ್ದಾರೆ. ರಿಸೆಪ್ಷನಿಸ್ಟು ಒಂದು ಟೈಮ್ ಕೊಟ್ಟಿದ್ದಾರೆ, ಆ ಟೈಮ್ ಹೋಗಿದ್ದಾರೆ. ಈ ಕೇಮ್ ಈ ಸಾ ಈ ಕಾಂಕರ್ ಬಂದರು, ಡಾಕ್ಟ್ರು ಕೂತ್ಕೊಂಡ್ರು. ಅವ್ಳ ಮುಖ ನೋಡಲೇ ಇಲ್ವಂತೆ. ಅವಳು ಹೇಳೋದು, ಅವಳಿಗೆ ಹೇಳ್ತಾ ಇಲ್ಲ, ಅವಳು ಮುಖ ನೋಡೇ ಇಲ್ಲ ಅವ್ರದ್ದು. ಇದೆಲ್ಲ ಪಟ 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 ಎಲ್ಲ ತೆಗೆದು ನೋಡಿದ್ರು, ಪೆನ್ ತೊಗೊಂಡ್ರು, 5 ಔಷಧಿ ಬರೆದ್ರು, ಬಿಟ್ಟರು, ಹೊರಟರು. 3 ನಿಮಿಷನೂ ಆಗಿಲ್ಲ, ಹೊರಟೋದು. ಆಕೆ ಸರ್ ನಾನು ಏನು ಹೇಳಬೇಕು ಅಂತ ಇದ್ದೆ ಅಂದರೆ, ಅವಳು ಇನ್ನೂ ಹೇಳೇ ಇಲ್ಲ ಪೇಷಂಟು. ಅಷ್ಟೊತ್ತಿಗೆ ಅಣ್ಣವರು ಜಾಗ ಖಾಲಿ ಮಾಡಾಯಿತು, ರಿಸೆಪ್ಷನಿಸ್ಟು 5,000 ರೂಪಾಯಿ ಬಿಲ್ ಇಟ್ಟಾಯಿತು. ಇವಳು ಗೊಳೋ ಅಂತ ಹತ್ಕೊಂಡ್ಬಂದು. ಪ್ರಶ್ನೆ ಇಷ್ಟೇ, ಇಂಡಿವಿಜುವಲೈಸ್ ಮೆಡಿಸನನ್ನು ಸಂಪೂರ್ಣವಾಗಿ ಉದ್ಯಮವನ್ನಾಗಿ ಪರಿವರ್ತಿಸಿ ಡಾಕ್ಟರ್ಗಳಿಗಿರೋ ಮರ್ಯಾದೆಯನ್ನು ನಿಜವಾಗ್ಲೂ ಕಳೀತಾ ಇದ್ದಾರೆ. ನನಗೆ ಅದ್ರ ಬಗ್ಗೆ ಅತ್ಯಂತ ಹಾಗಂತ ವಿಶೇಷಜ್ಞರು ಇರಬಾರ್ದ, ಒಳ್ಳೆ ಆಸ್ಪತ್ರೆ ಇರಬಾರ್ದ, ಅತ್ಯಂತ ಹಿಂದಿನ ಕಾಲದಲ್ಲಿ ಬೆರಗಾಗ್ತಾ ಇದ್ದಂಥದ್ದೆಲ್ಲ ಈಗ ಎಂತೆಂಥ ಆಸ್ಪತ್ರೆಗಳು, ಎಂತೆಂಥ ಎಲ್ಲ ಬೇಕು. ಆದರೆ ಈ ದೇಶದಲ್ಲಿ ಒಂದೊತ್ತಿನ ಊಟಕ್ಕೆ 1/3 ಪಾಪ್ಯುಲೇಷನ್ ಈಗಲೂ ಸಾಯ್ತಾರ್ರಿ. ಕಳ್ಳಿ ನೋಡ್ಕೊಂಬಂದು ಗೊತ್ತಾಗುತ್ತೆ. ಈಗ ನಮ್ಮ ಕಾಲದಲ್ಲಿ ಬರಗಾಲ ಬಂದಾಗ ಊಟಕ್ಕಿಲ್ಲದೆ ಸತ್ತೋಗೋರು, ಆದರೆ ಈಗ ಅಂಥ ಪರಿಸ್ಥಿತಿ ಇಲ್ಲ. ಆದರೂ ಈಗ ಯಾರಾದರೂ ಸಾಯ್ತಾ ಇದ್ದರೆ ಸಿಟಿಗಳಲ್ಲಿ, ಬೆಂಗಳೂರಲ್ಲಿ ನಾನು ದಿವಸ 100 ಜನ ನೋಡ್ತೀನಿ. ಕಳೆದ 45 ವರ್ಷದಿಂದ ಸುಮಾರು 45 ಲಕ್ಷ ಜನ ನೋಡಿದ್ದೀನಿ. ಈಗ ಯಾರಾದರೂ ಸತ್ತರೆ ಪ್ರೀತಿ ಇಲ್ಲದೆ ಸಾಯ್ತಾರೆ, ಕರುಣೆ ಇಲ್ಲದೆ ಸಾಯ್ತಾರೆ, ದ್ವೇಷದಿಂದ ಸಾಯ್ತಾರೆ. ಮತ್ತು ಕಾಯಿಲೆ ಯಾರಿಗೆ ಬರ್ತಾ ಇದೆ? ಆಧುನಿಕ ಮಾನವ ಅಂತ ನಾವು ಯಾರನ್ನ ಕರಿತೀವಿ ಅವನಿಗೆ ಕಾಯಿಲೆ ಬರ್ತಾ ಇದೆ. ಯಾರು ಅವನು? ಆಧುನಿಕ ಮಾನವ. ಊಟ ಹಾಕ್ಕೊಂಡು ಅವನು ಮಾಡ್ಬಿಟ್ಟು ಅವನ ಅಲ್ಲ. ಆಧುನಿಕ ಮಾನವ ಅಂದರೆ ಸರ್ ಹೇಳ್ತಾರೆ, ಸರ್ರನ್ನ ಬಾರ್ಜ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬಾರ್ದು. ನೆಮ್ಮದಿ ಇಲ್ಲದವನು, ನಿಲ್ತಲ್ಲಿ ನಿಲ್ಲದವನು, ಕುಳಿತಲ್ಲಿ ಕುಳ್ಳಿರದವನು, ಎಲ್ಲವೂ ಇದ್ದಾಗಲೂ ಮತ್ತಿನ್ನೇನೋ ಆಗಬೇಕೆಂದು ಹಪಹಪಿಸುವನು. ಆಧುನಿಕ ಮಾನವ ಸುಖಿಯಾಗಿದ್ದಾನೆ, ತಲ್ಲಣಿಸುತ್ತಿದ್ದಾನೆ. ಆಂತರಿಕ ಚಡಪಡಿಕೆ ಅವನ ಎಲ್ಲ ಕಾಯಿಲೆಗಳ ಮೂಲ. ಅವ್ರಿಗೆ ಹೇಳೋದು ಸೆಂಟ್ರಲ್ ಗೌರ್ಮೆಂಟ್ ಸರಿಯಾಗಿ ಇಟ್ಕೊಂಡ್ರೆಯಾ, ಸ್ಟೇಟ್ ಗೌರ್ಮೆಂಟ್ ಸರಿಯಾಗಿರ್ತವೆ ಅಂತ. ಈಗ ಯಾರು ಕೇಳೋದೇ ಇಲ್ವಲ್ಲ. ಎಡಗೈಗೆ ಒಬ್ಬಡಾಕ್ತು ಬಲಕ್ಕೆ. ಹಂಗಾಗಿ ಮನುಷ್ಯನ ನೋಡೋದು ಮರ್ತೋಗಿದೆ. ನಾವೆಲ್ಲರೂ ಬೇಸಿಕ್ಕಾಗಿ ಮನುಷ್ಯರ ಜೊತೆ ನಮ್ಮ ವ್ಯವಹಾರ, ಪ್ರಾಣಿಗಳದಲ್ಲ.
ಹಾಗೆ ಅವ್ರ ಬೇಕು ಬೇಡಗಳು, ಅವ್ರ ಅನಿಸಿಕೆಗಳು. ಅರ್ಧ ಕಾಯಿಲೆಗೆ ನಿಜ ಹೇಳ್ತೀನಿ ನಾನು, 50% ಆಫ್ ದಿ ಡಿಸೀಸಸ್ ಆಫ್ ದಿ ವಾಟ್ ಸೋ ಕಾಲ್ಡ್ ಮಾಡರ್ನ್ ಮನುಷ್ಯ ಅಂತ, ಆಧುನಿಕ ಮನುಷ್ಯ ಅಂತ ಏನು ಕರೆಸ್ಕೊಂತಾನೆ, ಅವನಿಗೆ ಖಂಡಿತ 50% ಕಾಯಿಲೆಗೆ ಔಷಧಿ ಬೇಕಾಗಿಲ್ಲ. ಒಂದೇ ಮನೆಯಲ್ಲಿದ್ದಾರೆ, ದೊಡ್ಡ ಬೋಯಿಂಗ್ ಕಂಪ್ನಿ ಕೆಲಸ, ಮಗ ಮಗಳು ಇವನು 3 ಜನ ಇದ್ದಾರೆ, 3 ರೂಮ್ ಇದೆ, ಅಡುಗೆ ಅವಳಿದ್ದಾಳೆ, ಕೆಲಸದವಳಿದ್ದಾಳೆ. ಯಾರ್ಯಾರು ಮನೇಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಫೋನಲ್ಲಿ ತಿಳ್ಕೋಬೇಕು. ಎಲ್ಲಿದೆಯಾ, ಊಟ ಮಾಡ್ತಾನೆ, ಅವ್ರ ಪಾಡಿಗೆ ಅವ್ರು ತಂದರು. ನೋಬಡಿ ಕೇರ್ಸ್ ಫಾರ್ ನೋಬಡಿ. ನಿನ್ನೆ ಒಬ್ಬರು ಬಂದೇಳೆ, 2 ವರ್ಷದಲ್ಲಿ 3 ಮದುವೆ ಮಾಡ್ಕೊಂಡಿದ್ದಾರೆ. ಮೊನ್ನೆ ಒಬ್ಬ ಅವನ್ಯಾರೋ ನನಗೆ ಗೊತ್ತಿರೋನು, ನಾದಿನಿ ಜೊತೆ ಭಾವನ ಪರಾರಿ, ಅವನ್ಯಾರೋ ಇನ್ನೊಬ್ಬ ಪ್ರಿಯಕರನ ಜೊತೆ ಸೇರಿ ಗಂಡನ ಕೊಲೆ, ಮೊದಲನೇ ಹೆಂಡತಿಯ 2ನೇ ಮಗನ ಜೊತೆ ಸೇರಿ 3ನೇ ಕೊಲೆ. ಇಷ್ಟೊಂದು ಆಂತರಿಕ ಚಡಪಡಿಕೆ, ದ್ವೇಷ. ಮತ್ತು ಈಗಿನ ಟ್ರೆಂಡ್ ಏನಾಗಿದೆ, ವಿನಾಕಾರಣ ನಿಮ್ಮನ್ನು ದ್ವೇಷಿಸುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಮೂಲ ಮನೆ ರಂಗಪ್ಪಣ್ಣ ಜಾಸ್ತಿ ಮರಿತಾ ಇದ್ದಾನೆ, ಬಿಳಿ ಶರ್ಟ್ ಹಾಕೊಂಡು ಹೋಗ್ತಾ ಇದ್ದಾನೆ. ನಾನೇನು ಮಾಡ್ತೀನಿ, ಜಲ್ದಿ ಪೆನ್ ತಗೊಂಡು ಹಿಂದ್ಗಡೆಯಿಂದ ಹಾಕ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ. ಖುಷಿ ನನಗೆ. ಅವನು ಬಿಳಿ ಶರ್ಟ್ ಅಂತೂ ಹಾಕೋಣಕ್ಕೆ ಬಿಡಲಿಲ್ವ ನಾನು. ಯಾರನ್ನು ಕಂಡ್ರೂ ಸಹಿಸ್ಕೊಳ್ತಾ ಇಲ್ಲ. ಈ ಎಲ್ಲ ಚಡಪಡಿಕೆ ಅರ್ಧ ಕಾಯಿಲೆಗಳ ಮೂಲ. ಅದರಿಂದ ನಾನು ನನ್ನ ವೈದ್ಯ ಮಿತ್ರರಲ್ಲಿ ನಾವು ಪಾಠ ಮಾಡ್ಬೇಕಾದ್ರೆ ಹೇಳ್ತೀವಿ, ಯಾರು ಕೇಳಲ್ಲ. ಇವಾಗ ನಾನು ಒಂದು 10 ವರ್ಷ ಮೆಡಿಸಿನ್ ಗೌರ್ಮೆಂಟ್ ಕಾಲೇಜಲ್ಲಿ ಪಾಠ ಮಾಡಿದೆ. ನಮ್ಮ ಒಬ್ಬ ಡಾಕ್ಟ್ರ್ ಹೆಂಗಿರ್ಬೇಕು ಅಂತ, ಸುಮ್ಮನೆ ಏನು ಕತೆ ಹೇಳ್ತೀರಾ ಅಂತ ನಮ್ಮ ಹುಡುಗರು ಮುಸಿ ನಿಲ್ತಾರೆ. ಹೇಳಿದ ಮೇಲೆ ಹಾಗೆ ಇರೋಕ್ಕಾಗತ್ತಾ ಸರ್? ಮತ್ತು ಡಾಕ್ಟ್ರು ಅಂತ ಹೆಂಗಿರಬೇಕು, ಬಲ, ಐಶ್ವರ್ಯ, ವೀರ್ಯ, ಶಕ್ತಿ, ತೇಜಸ್, ಸೌಶೀಲ್ಯ, ಕಾರುಣ್ಯ, ವಾತ್ಸಲ್ಯ, ಸೌಹಾರ್ದ, ಸೌಶೀಲ, ಸಾಮ್ಯ, ಮಾಧುರ್ಯ, ಗಾಂಭೀರ್ಯ, ಔದಾರ್ಯ, ಚಾತುರ್ಯ, ಸ್ಥೈರ್ಯ, ಧೈರ್ಯ, ಶೌರ್ಯ, ಪರಾಕ್ರಮ, ಸತ್ಯಕಾಮ, ಸತ್ಯ ಸಂಕಲ್ಪ, ಕೃತಿತ್ವ, ಕೃತಜ್ಞ, ಪ್ರಬುದ್ಧ, ತದೇಕಾನುಭವ, ಕೊನೆಯಲ್ಲಿ ಆಪತ್ತು ಸಖ. ಇಷ್ಟಿರ್ಬೇಕಂತೆ ಗುಣ ಡಾಕ್ಟರ್ ಹತ್ರ. ಆಯುರ್ವೇದದಲ್ಲಿ ಡಾಕ್ಟರ್ ಹೇಳ್ತಾರೆ, ತ್ರಿಕರಣ ಶುದ್ಧಿ ಪೂರ್ವಕವಾಗಿ ಔಷಧ ಪ್ರಯೋಗ ಮಾಡಬೇಕು ಅಂತ. ಬ್ರಾಹ್ಮಿ ಮುಹೂರ್ತದಲ್ಲಿ ಅಣ್ಣವ್ರು ಹಾಕಿ ಮಲ್ಕೊಳ್ಳೋದೇ 1:30 ಆಗುತ್ತೆ. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ದಿವನೇನು ತ್ರಿಕರಣ ಶುದ್ಧಿ ಮಾಡೋದು? ಯಾವಾಗ ಕೊಡೋದು ಔಷಧಿಯ? ಮೇಷ್ಟ್ರು ನಿಂತ್ಕೊಂಡು ಮಾಡಿದರೆ, ಹುಡುಗರು ಓಡಾಡ್ಕೊಂಡು ಮಾಡಿದ್ರು ಅಂತ ಗಾದೆ. ವೇರ್ ಆರ್ ದ ರೋಲ್ ಮಾಡೆಲ್ಸ್ ಇನ್ ಸೊಸೈಟಿ ಟುಡೇ? ನಮ್ಗೆ ಯಾರು ಫಾಲೋ ಮಾಡಬೇಕು ಅಂದರೆ ಯಾರಾದರೂ ಒಂದು ಫ್ಯಾಂಟಾಸ್ಟಿಕ್ ಪರ್ಸನಾಲಿಟಿ. ಹೌದು, ಹೇಳಿದ ಕೂಡ ಮೋದಿ ಹೆಸರು ಹೇಳ್ತಾರೆ, ಹೆಂಡತಿ ಬಿಟ್ಟವ್ರು ದೊಡ್ಡವರಾಗ್ತಾರೆ ಅಂತ ಇವನ್ಯಾರೋ ನೆನ್ನೆ ಹೇಳ್ತಾ ಇದ್ದ ನನಗೆ. ನೋಡಿ ಗೌತಮ್ ಬುದ್ಧ ಹೆಂಗದ, ಐನ್ಸ್ಟೀನ್ ಹೆಂಗದ ನೋಡಿ. ವಿಶ್ವೇಶ್ವರಯ್ಯನವರು ಅವರೇ ಹೆಂಡತಿ ಕರ್ಕೊಂಡೋಗಿ ಅವ್ರ PA ಹತ್ರ ಬಿಟ್ಕೊಂಡ್ರಂತೆ, ಅವನಿಗೇನೋ ಲವ್ ಆಯ್ತು ಅಂತ. ಓಯ್ಯೋಯಪ್ಪ, ಅದಕ್ಕೆ ಅವ್ರು ವಿಶ್ವೇಶ್ವರಯ್ಯ ಆದರು. ಎಲ್ಲರೂ ಹೆಂಡತಿ ಬಿಡಿ ಹೇಳ್ತಿಲ್ಲ ಅಂದರೆ ಎಷ್ಟು ಇಂಟ್ರಿಕಿಸೀಸ್ ಅಂತೀವಲ್ಲ, ಎಷ್ಟು ಮಟ್ಟಿಗಿದೆ ಮನುಷ್ಯನ ಬದುಕನ್ನು. ಯಾಕೆ ಇಷ್ಟೊಂದು ಅಸಹನೀಯ ಮಾಡ್ಕೊಳ್ತಾ ಇದ್ದೀವಿ, ಕಾಯಿಲೆಗಳನ್ನು ತಂದ್ಕೋಬಾರ್ದು ಅಂತ ಹೇಳಿ ಐ ಥಿಂಕ್ ಇವತ್ತು ನನ್ನ ದಿವಸ ಅಲ್ಲ, ಆದರೆ ಹೇಳಬೇಕಲ್ಲ ಅಂತ ಹೇಳಿದೆ. ಇಂಗ್ಲೆಂಡಿನ ಒಂದು ಪತ್ರಿಕೆ ಈ ಪ್ರಪಂಚದ ಅತ್ಯಂತ ಸಂತೋಷಿ ವ್ಯಕ್ತಿ ಯಾರು ಅಂತ ಹೇಳಿ ಒಂದು ಪ್ರಶ್ನೆ ಕೇಳಿತು. ಓದುಗರು ಸಾವಿರಾರು ಉತ್ತರಗಳನ್ನು ಬರೆದರು. ಜಡ್ಜ್ಗಳು ಕೊನೆಗೆ ಸೆಲೆಕ್ಟ್ ಮಾಡಿದ್ರು ಈ 4 ಜನ ಈ ಪ್ರಪಂಚದ ಸಂತೋಷಿ ವ್ಯಕ್ತಿಗಳು ಅಂತ. ಯಾರವರು? ಮೊದಲನೇದು ಒಬ್ಬ ಕಲಾವಿದ ಪೇಂಟಿಂಗ್ ಎಲ್ಲ ಮಾಡಿ ಮುಗಿಸಿ ಎಲ್ಲ ಆದಮೇಲೆ ದೂರದಲ್ಲಿ ಇಟ್ಬಿಟ್ಟು ಒಂದು ವಿಜುವಲ್ ಆಗಿ ಮುಯ್ ಅಂತಾನಂತೆ. ಅವನು ಈಸ್ ದಿ ಫಸ್ಟ್ ಪರ್ಸನ್. ಸೆಕೆಂಡ್ ಪರ್ಸನ್ ಯಾರು? ಬಹುಶಃ ನಮ್ಮಲ್ಲಿ ಕೂತಿರೋ ಎಲ್ಲ ತಾಯಂದರು ಹೇಳ್ತಾರೆ, ತನ್ನ ಮಗುವಿಗೆ ಸ್ನಾನ ಮಾಡಿಸುತ್ತಿರುವ ತಾಯಿ. ಅವಳಿಗೆ ಅದೇನು ಆನಂದ ಆಗುತ್ತೋ, ನೀವದು ಕೂತ್ಕೊಳ್ಳೋದು ನೋಡಬೇಕು. IAS ಆಗೇ ಬಿಟ್ಟ ಮಗ, IPS ಆಗೇ ಬಿಟ್ಟ, ಉಜ್ಜಿ ತೀಡಿ ನೀವಿ ಎಷ್ಟು ಮಾಡ್ತಾರೆ. ಮೂರನೇದು, ಒಂದು ಮಗು ಸಮುದ್ರ ದಂಡೆಯಲ್ಲಿ ಮರಳಲ್ಲಿ ಮನೆ ಕಟ್ಟಿ ಅದು ನಿಂತ್ಕೊಂಡ ಮೇಲೆ ದೂರದಲ್ಲಿ ನಿಂತ್ಕೊಂಡು ಚಪ್ಪಾಳೆ ಹಾಕುತ್ತಂತೆ ಆ ಮಗು. ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತೀರಾ? 4ನೇದು ನಮಗೂ ಡಾಕ್ಟರ್ಗೂ ಸೇರಿದ್ದು. ಒಬ್ಬ ವೈದ್ಯ ನಿಖರ ವಿವೇಚನೆ, ಆಳವಾದ ಚಿಂತನೆ, ತನ್ನೆಲ್ಲ ಬುದ್ಧಿಮತ್ತೆಯನ್ನು ಉಪಯೋಗಿಸಿ ಸಾವಿನ ದವಡೆಯಿಂದ ರೋಗಿಯೊಬ್ಬನನ್ನು ಪಾರು ಮಾಡಿದ ವೈದ್ಯ ಅವನು. ಈ 4 ಜನ ಈ ಪ್ರಪಂಚದ ಸಂತೋಷಿ ವ್ಯಕ್ತಿಗಳು. ದುಡ್ಡಿಗೆಲ್ಲ ನಾವು ಚಂದ್ರಶೇಖರ್ ಕೆಲಸ ಮಾಡ್ತಾ ಇರೋದು.
ನಾನು ಸುಮ್ಮನೆ ಇವತ್ತು ಸೂಟ್ ಹಾಕೊಂಬಂದು ಏನೋ ದೊಡ್ಡ ಫಂಕ್ಷನ್ ಅಂತ ಇಲ್ದೇ ನಾನು ಅವ್ರಂಗೆ ಒಂದು ಪ್ಯಾಂಟ್ ಶರ್ಟ್ ಬರೋನು. ನಾವೆಲ್ಲ ಅತ್ಯಂತ ಸಿಂಪಲ್. ಅವ್ರು ಹೇಳಿದ್ರೆ ನಮ್ಮ ಕ್ಲಿನಿಕ್ ನೋಡಿಬಿಟ್ರೆ ಸಮಾಧಾನ ನೋಡಿದ್ದೀನಿ. ಅಲ್ಲೇನೋ ದೊಡ್ಡ ದೊಡ್ಡ ಪರಿಕರಗಳು, ಉದ್ದುದ್ದದ ನಿಲುವಂಗಿಗಳು, ಮಾರುದ್ದದ ಡಿಗ್ರಿಗಳು, ಕೂದಲೆಲ್ಲ ಹಾಕೊಂಡು ಓಡಾಡುವಂಥ ಸ್ಪೆಷಲಿಸ್ಟ್ ಅಮ್ಮಂದಿರು, ಆ ಥರ ಯಾರೂ ಇಲ್ಲ ಅಲ್ಲಿ. ಎಲ್ಲ ಕೆಲಸ ಮಾಡಕ್ಕೆ ಬಂದಿರೋರು. ಹಂಗಾಗೋದಕ್ಕೆ ಚಂದ್ರಶೇಖರ್ ಹುಡ್ಕೊಂಡಿದ್ದಾರೆ, ನಾವು ಹುಡ್ಕೊಂಡಿದ್ದೀವಿ 45 ವರ್ಷದಲ್ಲಿ. 6 ಜನ ಚೀಫ್ ಮಿನಿಸ್ಟರ್ ನೋಡಿದ್ದೀನಿ, 7 ಜನ ಗವರ್ನರ್ ನೋಡಿದ್ದೀನಿ. ನಾನು ಹೇಳ್ದಂಗೆ ವೈದ್ಯ ಆ ನೆಲದ ಮತ್ತು ಯಾವುದೇ ಔಷಧೀಯ ಪದ್ಧತಿ ಆ ನೆಲದ ಅಗತ್ಯ ಮತ್ತು ಅನಿವಾರ್ಯಗಳನ್ನು ಪೂರೈಸಬೇಕು. ಅವಾಗ ಮಾತ್ರ ಔಷಧ ಬರುತ್ತೆ. ನಾನು ಕಂಡಿಡ್ದುಬಿಟ್ಟಿದ್ದೀನಿ 2 ಲಕ್ಷಕ್ಕೆ ಒಂದು ಮಾತ್ರೆ ನುಂಗ್ಬಿಟ್ರೆ ಜೀವನದುದ್ದಕ್ಕೂ ನೀವು ಚಿರಂಜೀವಿ ಆಗ್ಬಿಡ್ತೀಯಾ ಅಂತ ಹೇಳೋಕ್ಕಾಗಲ್ಲ. ಒಟ್ಟಿಗೆ ಇಟ್ಟಿಲ್ದವನಿಗೆ ಅವ್ನಿಗೆ 1 ಲಕ್ಷ ಕೊಡ್ರಿ ಅಂದರೆ ಎಲ್ಲಿಂದ ಕರ್ತಾರೆ? ಆ 3000 ಜನ ಮಕ್ಕಳಾಗದವ್ರಿಗೆ ಮಕ್ಕಳಾಗಂಗೆ ಮಾಡಿದ್ದು ನನ್ನ ವರ್ಲ್ಡ್ ರೆಕಾರ್ಡು. ಎಂಥವ್ರು ಬರ್ತಾರೆ ಎಲ್ಲ ಮನೆ ಮಠ ಮಾರಿ 5% ಅಂತ ಬಡ್ಡಿ ಹೆಂಗೆ ಮಾರಿ ಬರ್ತಾರಲ್ರಿ. ನನಗೇನು ಚಾರ್ಜು, ಮಿನಿಮಮ್ ಚಾರ್ಜ್ ವಾಸ್ ಒಬ್ಬಳು ಎಂಥದ್ದು ದೂರದರ್ಶನ್ ಅನೌನ್ಸರ್ ಫಸ್ಟ್ಗೆ ಇಟ್ಕೊಂಡು 100 ರೂಪಾಯಿ ಒಂದೇ ಸರಿ 7 ವರ್ಷದಿಂದ ಆದಲು. ಮ್ಯಾಕ್ಸಿಮಮ್ ಎಷ್ಟು ಖರ್ಚು ಮಾಡಿದ್ದಾರೆ? 2000 ರೂಪಾಯಿ, ಮ್ಯಾಕ್ಸಿಮಮ್ 3000 ರೂಪಾಯಿ. ಅದಿವತ್ತು ಬಸ್ಸಿಗೆ ಟಿಪ್ಸ್ ಕೊಡೋರಿದ್ದಾರೆ ಕಾರಲ್ಲಿ ಬಂದು. ಇದು ನಿಮ್ಗೆ ಯಾಕೆ ಹೇಳಿದೆ ಅಂದರೆ, ವೈದ್ಯರಿಗೆ ನನ್ನೊಂದು ಸಣ್ಣ ಮನವಿ ಏನು ಅಂದರೆ, ನಮ್ಮನ್ನು ನೋಡೋರು ಯಾರೂ ಇಲ್ಲ. ನೀರೊಳಗಿರೋ ಮೀನು ಯಾವಾಗ ನೀರು ಕುಡಿಯುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ನಾನು ಕಳ್ತನ ಮಾಡಿದ್ದು ಯಾರಿಗೂ ಗೊತ್ತಾಗಲ್ಲ, ನಾನು ಮೋಸ ಮಾಡಿದ್ದು ಯಾರಿಗೂ ಗೊತ್ತಾಗಲ್ಲ. ನಮ್ಮ ಸಾಕ್ಷಿ ಪ್ರಜ್ಞೆಯನ್ನು, ವೈಯಕ್ತಿಕ ಸಾಕ್ಷಿ ಪ್ರಜ್ಞೆಯನ್ನು ಸಾಮಾಜಿಕ ಸಾಕ್ಷಿ ಪ್ರಜ್ಞೆಯ ಜೊತೆ ಸಮೀಕರಿಸಿ ಯಾರು ನೋಡಲಿ ಬಿಡಲಿ ನಮ್ಮ ಕೆಲಸ ನಾವು ಮಾಡೋಣ. ನೀವೆಲ್ಲ ಅಂಥವ್ರು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಗೆ ಇವತ್ತು ಇಲ್ಲಿ ಕರೆದು ಒಂದು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಅದಕ್ಕೆ ತಕ್ಕಂತೆ ಬದುಕಿ ಭಾಷಣ ಮಾಡೋಕ್ಕೆ ಬಂದಿಲ್ಲ, ಖಂಡಿತ ಬದುಕಿ ತೋರಿಸಿದ್ವಿ. ಅದಕ್ಕೋಸ್ಕರ ಇಷ್ಟು ಹೇಳೋಷ್ಟು ಹಮ್ಮು ಬಿಮ್ಮು ಎರಡೂ ಬಂದಿದೆ. ಒಂದು ಬಿಕಾಸ್ ಭಾಳ ತೋರಿಸಿದ್ದೀವಿ. 45 ವರ್ಷ ಆಡ್ಕೊಂಡಿದ್ದಾರೆ ಹೋಮಿಯೋಪತಿ ಡಾಕ್ಟ್ರು ಅಂತ. ಹೆಣ್ಣು ಕೊಡ್ತಾ ಇರಲಿಲ್ಲ ನಮ್ಮ ಕಾಲದಲ್ಲಿ. 50-40 ವರ್ಷದ ಕೆಳಗಡೆ, 40 ವರ್ಷ ಆಯಿತು ಮದುವೆಗೆ. ಆ ಕಾಲದಲ್ಲಿ ಹೆಣ್ಣು ಕೊಡ್ತಾ ಇರಲಿಲ್ಲ. ಹೋಮಿಯೋಪತಿ ಡಾಕ್ಟ್ರು ಅಂತ ಹೀಗೆ ಹೇಳ್ತಾ ಇದ್ರು. ಯಾರು ಹೀಗೆ ಹೇಳ್ತಾ ಇದ್ರು, ಈಗ 2 ತಿಂಗಳು ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಕಾಲಿದ್ದು ತೋಡ್ಕೊಂಡು ಹೋಗ್ತಾರೆ. ಈಗ ಅಂದರೆ ಒಂದಲ್ಲ ಒಂದು ದಿವಸ ನಿಮ್ಮ ದಿವಸ ಹಾಗೇ ಆಗುತ್ತೆ. ಇವತ್ತು ಕಷ್ಟ ಇರ್ಬೋದು. ನೀವು ಮೊನ್ನೆ 3 ಜನ ಹುಡುಗಿರು MBBS ಸೀಟಿಗೆ ಸಿಕ್ಕಿ ಇನ್ನೇನು ಹೋಗ್ತಾ ಇದ್ರು, ಬಿಡಿಸ್ಬಿಟ್ಟೆ. ಅಮ್ಮ ಬೇಡ, ನನ್ನ ಮಗಳೇನು ಹೇಳ್ತಾಳೆ, ಏನು ಡಾಕ್ಟ್ರ್ ಮಾಡೋದು, 30 ವರ್ಷ ಆದ್ರೂ ಬಂದು ಅಪ್ಪ ಅಂತ ದುಡ್ಡು ಕೇಳ್ಬೇಕು ನಿನ್ನ ಅಂತ. ಯಾಕೆ 25-26 ವರ್ಷ MBBS ಮಾಡೋದಕ್ಕೆ, ಇನ್ನು 3 ವರ್ಷ MD ಮಾಡೋದಕ್ಕೆ, 30 ವರ್ಷ ಆಯಿತು ಮದುವೆನೂ ಇಲ್ಲ. 30 ವರ್ಷ ಆದಮೇಲೆ ಮದುವೆ ಮಾಡ್ಕೊಂಡ್ರೆ ಊಟ ಮಕ್ಕಳೆಲ್ಲ ಯಬಗ್ರನಂತ ಹುಡ್ತವೆ. ADHD, ಆಟಿಸಮ್ಮು, ಅದು ಇದು ಎಲ್ಲವ. 30 ವರ್ಷ ಆಗೋ ತನಕ ಇವ್ನು ನನಗೆ ಕೂತಿರೋದ. ಈ 30 ವರ್ಷ ಆದಮೇಲೆ ಹುಡುಗಿ ಮದುವೆ ಮಾಡ್ಕೋರು, ಅವನ 38 40 ಸಿಗ್ತಾನೆ. ಅವನೇನೋ ಸೆಕೆಂಡ್ ಹ್ಯಾಂಡೋ ಥರ್ಡ್ ಹ್ಯಾಂಡೋ, ಅವನಿಗೆ ಇವಳನ್ನು ಕಟ್ಟಬೇಕು. ಫಸ್ಟ್ಗೆ ಎಲ್ಲಿ ಪ್ರಾಕ್ಟೀಸ್ ಆಗುತ್ತೆ? ನೀನು ಯಾವ ಡಿಗ್ರಿ ಮಾಡ್ಯಾ? ಫಸ್ಟ್ 10 ವರ್ಷ ಇಲ್ಲಿ ಹೆಣಗಲೇಬೇಕಾ? ಊಟ ತಿಂಡಿಗೆ ಹೆಣಗಬೇಕಾ? ಎಲ್ಲ ಡಾಕ್ಟ್ರು ಅಂತಾರೆ. ನಾವು ಯಾರನ್ನು ಕೇಳೋಂಗಿಲ್ಲ. ಊಟಕ್ಕೆ ತಿಂಡಿ ಇಲ್ಲ, ಕಾಯಿಗೆ ದುಡ್ಡಿಲ್ಲ, ಪೆಟ್ರೋಲ್ ಹಾಕೋದು ದುಡ್ಡಿಲ್ಲ. ಫಸ್ಟ್ 10 years ಆಫ್ ಎ ಡಾಕ್ಟರ್ ಭಾಳ ಕಷ್ಟಪಟ್ಟಿರ್ತಾರೆ. ಭಾಳ ಕಷ್ಟಪಡ್ತಾರೆ. ಅದೆಲ್ಲ ಇಲ್ಲಿರೋರಿಗೆ ಗೊತ್ತಿದೆ. ಅದರಿಂದ ಅಷ್ಟು ವರ್ಷ ಕಷ್ಟಪಟ್ಟಿದ್ದಾಯಿತು. ಇನ್ನು ಮುಂದಾದರೂ ನಾವು ಜನಪರ ನಿಲುವುಗಳನ್ನು, ಜೀವಪರ ನಿಲುವುಗಳನ್ನು ತಗೊಂಡು ಜನವಿರೋಧಿ, ಜೀವ ವಿರೋಧಿ ಕೆಲಸಗಳನ್ನು ಮಾಡಲ್ಲ ಅಂತ ಹೇಳಿ, ನಾನೇನಾದರೂ ಜಾಸ್ತಿ ಮಾತಾಡಿದರೆ ದಯಮಾಡಿ ಕ್ಷಮಿಸಿ ಅಂತ ಹೇಳಿ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಮುಂದಿನ ಕಾರ್ಯಕ್ರಮ ಮತ್ತೆ ನಮ್ಮ ಜೀ ಕ್ರೀಡಾ ಖ್ಯಾತಿಯ ಸರಿಗಮಪ ಖ್ಯಾತಿಯ ರಮೇಶ್ ರಮಾಡಿ ಅವರಿಂದ ಮತ್ತೊಂದು ಗೀತೆಯನ್ನ ಕೇಳೋಣ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.